ಹಲೋ ರೆನಾಲ್ಡ್ಸ್ ಫ್ಯಾಮಿಲಿ, ಮತ್ತೊಂದು ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಖತ್ತಾಗಿರೋ ಕಂಟೆಂಟ್ ನಿಮ್ಮ ಹತ್ರ ಬಂದು ತಲುಪಿಸ್ತೀನಿ. ಇವತ್ತು ನಾವು ಅಮೇಝಿಂಗ್ ಆಗಿರೋ ಒಂದು ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಈ ಸ್ಪಾಟಲ್ಲಿ ಎಲೆಕ್ಟ್ರಾನಿಕ್ಸು, ಮನೆಗೆ ಬೇಕಾಗಿರೋ ಐಟಮ್ಸು ಎಲ್ಲನೇ ಸಿಗುತ್ತೆ. ಸೊ ಬನ್ನಿ ಈ ಸ್ಪಾಟಿಗೆ ಹೋಗೋಣ. ಸೊ ಈ ಒಂದು ಸ್ಪಾಟಿಗೆ ಹೋಗೋಕ್ಕೆ ಮೊದಲು ರ್ಯಾಪಿಡೋದಲ್ಲಿ ಹಾರ್ಸ್ ರೈಡ್ ಬುಕ್ ಮಾಡಿಕೊಂಡೆ. ಹೌದು, ನಿಮಗೆ ಗೊತ್ತಿಲ್ವಾ, ರ್ಯಾಪಿಡೋದಲ್ಲಿ ಹಾರ್ಸ್ ರೈಡು ಸಿಗುತ್ತೆ. ಬೈಕ್ನ ಹಾರ್ಸ್ ರೈಡ್ ಥರನೇ ಓಡಿಸ್ತಿದ್ದಾನೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ಆಗಿರೋ ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ಗೆ ನಾನು ಬಂದ್ಬಿಟ್ಟೆ. ಟ್ರೈನ್ ಹಿಡ್ಕೊಂಡು ಈ ಅಪ್ಪ ಎಲ್ಲಿ ಹೋಗ್ತಿದ್ದಾನಂತ ನೀವು ಅನ್ಕೋಬಹುದು. ನಾನು ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇಲ್ಲ, ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಂದ ಡೈರೆಕ್ಟ್ ಆಗಿ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದಾನೇ ನಿಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ಬೋದು. ಅಲ್ಲಿ ಜೂಮ್ ಹೋಗ್ತೀನಿ ನೋಡಿ, ಜೂಮ್. ಸೊ ನಮ್ಮ ಡೆಸ್ಟಿನೇಷನ್ ಅಲ್ಲೇ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ಮೇಲೆ ಟಿಕೆಟ್ ತಗೊಳ್ಳೋಣ ಅಂತ ಟಿಕೆಟ್ ಕೌಂಟರ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಟಿಕೆಟ್ ಕೌಂಟರ್ ಏನೋ ಇತ್ತು, ಬಟ್ ಕೌಂಟರ್ ಅಲ್ಲಿ ಒಬ್ರು ಜನ ಇರ್ಲಿಲ್ಲ. ಏನಪ್ಪಾ ಇದು ಕತೆ ಅಂದ್ಮೇಲೆ ಆಮೇಲೆ ಗೊತ್ತಾಯ್ತು, ಅಲ್ಲಿ ಸೆಲ್ಫ್ ಕೌಂಟರ್ ಇದೆ. 3 ವರ್ಷದ ನಂತರ ನಾನು ಮೆಟ್ರೋದಲ್ಲಿ ಬರ್ತಾ ಇದ್ದೀನಿ. ಸೊ ನನ್ಗಿದೆಲ್ಲ ಐಡಿಯಾ ಇಲ್ಲ. ಸೊ 2 ಸ್ಟಾಪು ಚೆಲ್ಗಾಟ ಸೆಲೆಕ್ಟ್ ಮಾಡ್ಕೊಂಡೆ. ಬೈಪ್ನಲ್ಲಿಂದ ಡೈರೆಕ್ಟ್ ಆಗಿ ಪರ್ಪಲ್ ಲೈನ್ ಇರೋದು ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಲ್ಲೇ ಪೇಮೆಂಟ್ ಮಾಡಿ ನನ್ನ ಟಿಕೆಟ್ ಇಸ್ಕೊಂಡೆ ಚೆಲ್ಗಟ್ಟಗೆ. ಬನ್ನಿ ಇವಾಗ ಮೆಟ್ರೋ ಕಡೆ ಹೋಗೋಣ. ಪ್ಲಾಟ್ಫಾರ್ಮ್ 2 ನಾನು ವೇಟ್ ಮಾಡ್ಕೊಂಡು ನಿಂತಿದ್ದೆ ಮೆಟ್ರೋಗೋಸ್ಕರ. ಸೊ ನಾವು ಹೋಗ್ತಿರೋ ಸ್ಪಾಟು ಆಕ್ಚುಲಿ ಚೆಲ್ಗಾಟ ಮತ್ತೆ ಕೆಂಗೇರಿ ನಡುವೆ ಇರೋದು. ಫೈನಲಿ ನಮ್ಮ ಮೆಟ್ರೋ ಬರ್ತಾ ಇದೆ. ಮೆಟ್ರೋ ಒಳಗಿನ ವಿಡಿಯೋಸ್ ಯಾವುದು ಬರಲ್ಲ, ಯಾಕಂದ್ರೆ ಮೆಟ್ರೋದಲ್ಲಿ ವಿಡಿಯೋಸ್ ಮಾಡೋದು ಅಲೌಡ್ ಇಲ್ಲ. ಮೆಟ್ರೋದಲ್ಲಿ ಹತ್ತಿ ಕೂತ್ಕೊಂಡಾದ್ಮೇಲೆ ಆಸ್ ಯೂಶುವಲ್ ಸೀಟ್ ಸಿಕ್ಕಿಲ್ಲ. ನಾವು ಟಿಕೆಟ್ ಅನ್ನು ಚೆಲ್ಗಟ್ಟಾಗಿ ಹಾಕಿದ್ವಿ, ಆದ್ರೆ ನಾನು ಕೆಂಗೇರಿಯಲ್ಲಿ ಇಳ್ಕೊಂಡೆ. ನಾವು ಹೋಗ್ತಿರೋ ಸ್ಪಾಟು ಕೆಂಗೇರಿಯಿಂದ 3 ಕಿಲೋಮೀಟರ್ ಹೋಗ್ಬೇಕು. ಸೊ ನಾನು ಕೆಂಗೇರಿಯಲ್ಲೇ ಇಳ್ಕೊಂಡು ನನ್ನ ಫ್ರೆಂಡ್ಸ್ ಬಂದಿದ್ರು ಪಿಕಪ್ ಮಾಡಕ್ಕೆ. ಏನಪ್ಪಾ ಈ ಸ್ಪಾಟ್ ಅಂತದ್ದು ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮ್ಗೆ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ A to Z ಸಿಕ್ಬಿಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಹಲವಾರು ಆಫರ್ಸ್ ಹಾಕಿರ್ತಾರೆ. ಕೆಲವು ಸತಿ ಫ್ಲಾಟ್ 50% ಸೇಲ್ ಹಾಕಿರ್ತಾರೆ, ಕೆಲವು ಸತಿ ಮಿಸ್ಟ್ರಿ ಬಾಕ್ಸ್ ಆಫರ್ ಹಾಕಿರ್ತಾರೆ, ಕೆಲವು ಸತಿ ಆನ್ಲೈನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅದಕ್ಕಿಂತ ಅರ್ಧ ರೇಟಲ್ಲಿ ಹಾಕಿರ್ತಾರೆ. ಇದು ಸ್ವಲ್ಪ ಇಂಟೀರಿಯರ್ ಆಗಿರೋದ್ರಿಂದ ಇಲ್ಲಿ ಸೀನರಿ ತುಂಬಾನೇ ನೋಡಕ್ಕೆ ಚೆನ್ನಾಗಿರುತ್ತೆ. ಬಟ್ ಬಿಸಿಲಂತೂ ಓಹೋ ಅಷ್ಟು. ಈ ಶಾಪ್ ಓಪನ್ ಆಗೋದು 3 ಗಂಟೆಗೆ. ನಾವು 1 o'clockಗೆ ರೀಚ್ ಆಗ್ಬಿಟ್ವಿ. ಸೊ ಅದಕ್ಕೆ ಲಂಚ್ ಮುಗಿಸ್ಕೊಂಡು ಆಮೇಲೆ ಅದಕ್ಕೆ ಹೋಗೋಣ ಅಂತ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಫೈನಲಿ ಇದೇ ಆ ಸ್ಪಾಟ್, ಅಯಾನ್ ಮಾರ್ಟ್ ಅಂತ. ಇದರ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಪರ್ಸನಲ್ ಆಗಿ ಕಳಿಸ್ತೀನಿ. ಈ ಒಂದು ಮಾರ್ಟ್ ಒಳಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇದೊಂಥರ ಗೋಡೌನ್ ಕಣ್ರಿ. ಇಲ್ಲಿ ನಿಮ್ಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಅಟ್ಲೀಸ್ಟ್ ಒಂದು 70% ಐಟಮ್ಸ್ ನಿಮ್ಗೆ ಬೇಕಾಗಿರೋದು ಸಿಗ್ಬಿಡುತ್ತೆ. ಆಕ್ಚುಲಿ ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ, ಸೊ ನಾನು ಮೇಲ್ಮೇಲಾಗಿ ತೋರಿಸ್ಬಿಡ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು ಬಟ್ಟೆಗಳು ಇದೆ ಅವೈಲೇಬಲ್, ಮತ್ತೆ ಕುಶನ್ಸು, ಪಿಲ್ಲೋ ಕವರು, ಎಲೆಕ್ಟ್ರಾನಿಕ್ಸ್ ಎಲ್ಲ ಇದೆ. ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಇದು ತುಂಬಾನೇ ದೊಡ್ಡ ಏರಿಯಾ. ಸೊ ಇಲ್ಲಿ ನಿಮ್ಗೆ ಹಲವಾರು ಐಟಮ್ಸ್ ಸಿಗ್ಬಿಡುತ್ತೆ. ವಿಡಿಯೋ ಸ್ವಲ್ಪ ಹಂಗಿರುತ್ತೆ, ಸೊ ಕೋಪಿಸ್ಕೋಬೇಡಿ, ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡೋದು ಅಲೌಡ್ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಶೂಸ್ ಕೂಡ ಸಿಗುತ್ತೆ. ಬ್ರಾಂಡೆಡ್ ಶೂಸ್ ಎಲ್ಲ ಅವೈಲೇಬಲ್ ಇದೆ. ಈ ಕಡೆ ಇರೋ ರ್ಯಾಕ್ ಅಲ್ಲಿ ನಿಮ್ಗೆ ಟಿವಿ ಮೌಂಟ್ ಗಳೆಲ್ಲ ಸಿಗ್ಬಿಡುತ್ತೆ. ನಾವಿವಾಗ ಕಾಸ್ಮೆಟಿಕ್ ಝೋನ್ಗೆ ಎಂಟರ್ ಆಗ್ತಾ ಇದೀವಿ. ಇವಾಗ ನೀವು ನೋಡಬಹುದು ಮಕ್ಳಿಗೆ ಬೇಕಾಗಿರೋ ಪ್ಯಾಂಪರ್ಸ್ ಇಂದ ಹಿಡಿದು ಹಲವಾರು ಬ್ರ್ಯಾಂಡ್ಸ್ ಅಲ್ಲಿರೋ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಇದಕ್ಕೆ ಯಾಕಪ್ಪ ಇಷ್ಟೊಂದು ಕ್ಯೂ ಅಂತ ಕೇಳ್ತೀರಾ? ಆಕ್ಚುಲ್ ಈ ಒಂದು ಆಫರ್ ಏನಂತ ನಾನು ಹೇಳ್ತೀನಿ ಬನ್ನಿ. ಬರೀ 1000 ರೂಪಾಯಿ ಕೊಟ್ಟು ನೀವು ಒಂದು ಟೋಕನ್ ಇಸ್ಕೋಬೇಕು. ಟೋಕನ್ ನ ಹೇಗ್ ಪರ್ಚೇಸ್ ಮಾಡೋದು ಅನ್ನೋದಕ್ಕೆ ನನಗೆ ಕಮೆಂಟ್ ಅಲ್ಲಿ ಟೋಕನ್ ಅಂತ ಕಳಿಸಿ ಡೀಟೇಲ್ಸ್ ಕೊಡ್ತೀನಿ. ಸೊ ಆ ಟೋಕನ್ ಸಿಕ್ಕಿದ್ಮೇಲೆ ನೀವು ಈ ತರ ಲೈನ್ ಅಲ್ಲಿ ನಿಂತ್ಕೊಂಡು ಬರೀ ಫಸ್ಟ್ 30 ಮೆಂಬರ್ಸ್ಗೆ ಇವರು ಗೋಡೌನ್ ಒಳಗೆ ಒಂದೇ ಸತಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ ಕೂಡಲೇ ಒಂದು ಬ್ಯಾಸ್ಕೆಟ್ ಕೈಯಲ್ಲಿ ಕೊಡ್ತಾರೆ. ಆ ಬ್ಯಾಸ್ಕೆಟ್ ಅಲ್ಲಿ ನಿಮಗ್ ಬೇಕಾಗಿರೋ ಐಟಮ್ಸ್ ನ ನೀವು ತುಂಬಿಸ್ಕೋಬಹುದು. ಸೊ ಏನ್ ರೂಲ್ಸ್ ಅಂದ್ರೆ, ಆ ಗೋಡೌನ್ ನೋಡ್ಬೋದು ನೀವು, ಅಲ್ಲಿ 30 ಜನನ ಹಾಗೆ ಒಳಗ್ ಬಿಡ್ತಾರೆ. ಬ್ಯಾಸ್ಕೆಟ್ ಹ್ಯಾಂಡಲ್ ಓಪನ್ ಆಗ್ಬೇಕು, ಅಷ್ಟವರೆಗೂ ನೀವು ಐಟಮ್ಸ್ ತುಂಬಿಸ್ಕೋಬೇಕು. ಟೈಮ್ ಬರೀ 10 ನಿಮಿಷ ಕೊಡ್ತಾರೆ. ಅದರೊಳಗೆ ನೀವು ಎಷ್ಟು ಐಟಮ್ಸ್ ಬೇಕಾದ್ರೂ ತುಂಬಿಸ್ಕೋಬಹುದು. ಅದರಲ್ಲಿ ಇಲ್ಲಿ ನೀವು ನೋಡಬಹುದು ಕೆಲವರು ಬ್ಯಾಸ್ಕೆಟ್ ಜೊತೆ ನಿಂತಿರ್ತಾರೆ. ಬ್ಯಾಸ್ಕೆಟ್ ಇಂದ ಆಚೆ ಬಂದಿದ್ ಕೂಡಲೇ ಕವರ್ ಕೊಡ್ತಾರೆ. ಕವರ್ ಅಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇರ್ಬೇಕು. ನನ್ನ ಫ್ರೆಂಡ್ ಪರ್ಚೇಸ್ ಮಾಡ್ಕೊಂಡು ಕವರ್ ತಗೊಂಡು ಹೋಗ್ತಾ ಇದಾರೆ ನೋಡಿ. ಆದ್ರೆ ಒಬ್ರಿಗೆ ಒಂದೇ ಬ್ಯಾಸ್ಕೆಟ್, ಒಂದು ನಂದು ಒಂದು ಅವ್ರದ್ದು. ಆಫರ್ ಎಲ್ಲ ಏನೋ ಚೆನ್ನಾಗೇ ಇರುತ್ತೆ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ, ಫಸ್ಟ್ ಬ್ಯಾಚ್ ಹೋಗ್ತಾರಲ್ಲ ಅವ್ರಿಗೆ ಮಾತ್ರ ಚೆನ್ನಾಗಿರೋ ಐಟಮ್ ಸಿಗುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಅಷ್ಟೇನಿಲ್ಲ. ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇಲ್ಲಿ ಐಟಮ್ಸ್ ನ ಚೆನ್ನಾಗಿ ಪರ್ಚೇಸ್ ಮಾಡಬಹುದು. ನಾವು 3 ಗಂಟೆಯಿಂದ ಈ ಲೈನಲ್ಲಿ ನಿಂತು 5 ಗಂಟೆಗೆ ಮುಗೀತು. ಅವ್ರು ಬಿಡೋ 10 ನಿಮಿಷಕ್ಕೆ ನೀವು ಎಷ್ಟಂತ ಶಾಪಿಂಗ್ ಮಾಡ್ತೀರಾ ಹೇಳಿ? ನಾನ್ ಹೋಗಿದ ತಕ್ಷಣ ಫುಲ್ ಬ್ಲಾಂಕ್ ಆಗೋದೆ. ಬನ್ನಿ ಇವಾಗ ನೋಡೋಣ ನಾವ್ ಏನೇನ್ ಪರ್ಚೇಸ್ ಮಾಡಿದೀವಿ ಅಂತ. ಲಕ್ಕಿಲಿ ನಮ್ ಫ್ರೆಂಡ್ ಒಬ್ಬರಿಗೆ ಫಸ್ಟ್ ಬ್ಯಾಚ್ ಅಲ್ಲಿ ಹೋಗೋ ಚಾನ್ಸ್ ಸಿಕ್ತು. ಸೊ ಅವ್ರು ಏನೇನ್ ಪರ್ಚೇಸ್ ಮಾಡಿದಾರ ಅಂತ ನೋಡೋಣ ಬನ್ನಿ. ಗಂಟು ಮುಟ್ಟೆ ಬಿಚ್ಚಿದ್ಮೇಲೆ ಫಸ್ಟ್ ಅವ್ರು ಪರ್ಚೇಸ್ ಮಾಡಿದ್ದು USB ಹಬ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 600 ಇಂದ 700 ವರೆಗೂ ಇರುತ್ತೆ. ಅದಾದ್ಮೇಲೆ ಇವರು ಈ ಪಾಕೆಟ್ ಸ್ಕೇಲ್ ನ ಪರ್ಚೇಸ್ ಮಾಡಿದ್ರು. ಆಪ್ಸ್ ಟು ಇಯರ್ ಅನ್ನೋ ಈ ಐಟಮ್ ಮೋಸ್ಟ್ಲಿ ಓಪೋ ಮತ್ತೆ OnePlus ಅಲ್ಲಿ ಯೂಸ್ ಮಾಡಿರೋ ಸೂಪರ್ ವೂಕ್ ಚಾರ್ಜರ್ 80 ವಾಟ್ಸ್. ಇದು ಮೋಸ್ಟ್ಲಿ 3 ಇಲ್ಲ 4 ಸಾವಿರ ಪ್ರೈಸ್ ಇರುತ್ತೆ. ಮತ್ತೊಂದು PD ಚಾರ್ಜರ್
ಇದರಲ್ಲಿ 2 ಟೈಪ್ ಸಿ ಪೋರ್ಟ್ ಬಂದ್ಬಿಡುತ್ತೆ. ಬೋಯಾದು ವೈರ್ಲೆಸ್ ಮೈಕ್ಸ್, ಇದು ಆರಾಮಾಗಿ 1000 ರೂಪಾಯಿ ಇರುತ್ತೆ. ಫೈರ್ ಡ್ರೈವ್ ಅನ್ನೋ ಈ ಒಂದು ಡಿವೈಸ್, ಇದಕ್ಕೂ ಫೈರ್ ಸ್ಟಿಕ್ಗೂ ಏನೋ ಲಿಂಕ್ ಇದೆ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಫೈರ್ ಸ್ಟಿಕ್ ಅಲ್ಲಿ ಮೆಮರಿ ಎಕ್ಸ್ಪ್ಯಾಂಡ್ ಮಾಡೋ ತರ ಆಪ್ಷನ್ ಇರ್ಬೋದು ಅನ್ಸುತ್ತೆ. ಅದಾದ್ಮೇಲೆ ವೈರ್ಲೆಸ್ ಚಾರ್ಜಿಂಗ್ ಇರೋ ತರ ಒಂದು ಡಿವೈಸ್, ಟೈಪ್ ಸಿ ಟು 3.5mm ಇರೋ ಈ ಒಂದು OTG ಅಡಾಪ್ಟರ್. ಅಮೆಜಾನ್ ಬೇಸಿಕ್ಸ್ ದು ವೈರ್ಲೆಸ್ ಮೈಕ್. ಅಮೆಜಾನ್ ಬೇಸಿಕ್ಸ್ ದು ಕ್ವಾಲಿಟಿ ಹೆಂಗಿದೆ ನನಗೆ ಗೊತ್ತಿಲ್ಲ, ಬಟ್ ಬಿಗಿನರ್ಸ್ಗೆ ಇದು ಬೆಸ್ಟ್ ಆಗಿರುತ್ತೆ ಅನ್ಸುತ್ತೆ. ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ 1000 ರೂಪಾಯಿ ಇರಬೇಕು. ಆಮೇಲೆ ಈ ಮಕ್ಕಳಾಟ ಆಡೋ ವಾಕಿ ಟಾಕಿ. ಅದಾದ್ಮೇಲೆ ನಾವೆಲ್ಲ ಸೇರಿ ಈ ಒಂದು ಥರ್ಮಲ್ ಪ್ರಿಂಟರ್ ನ ಪರ್ಚೇಸ್ ಮಾಡಿದ್ವಿ. ಇದು ಈ ಲಾಟ್ ಇಂದ ಇಲ್ಲ, ಇದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ. ಆಮೇಲೆ ಈ ಟಿವಿ ಮೌಂಟ್, ಈ ಒಂದು ಡಿವೈಸ್ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ, ಇದು ಏನಂತ ಗೊತ್ತಿಲ್ಲ. ಆಂಪ್ ತರ ಇದೆ ನೋಡಕ್ಕೆ, ಇದೊಂದು ಆಡಿಯೋ ಡಿವೈಸ್ ಅಂತ ಮಾತ್ರ ಗೊತ್ತು. ಇದ್ರದ್ದು ಯೂಸಸ್ ಏನಾದ್ರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಈ ದೊಡ್ಡ ಸೈಜ್ ಅಲ್ಲಿ ಇರೋ ರೈಟಿಂಗ್ ಪ್ಯಾಡ್, ಆರ್ಟಿಸ್ಟ್ ಗಳಿಗೆಲ್ಲ ಇದೆಲ್ಲ ತುಂಬಾ ಯೂಸ್ಫುಲ್ ಆಗಿರೋ ಡಿವೈಸಸ್. ಇದು ಮೋಸ್ಟ್ಲಿ 3000 ಇಂದ 4000 ಇರುತ್ತೆ ಆನ್ಲೈನ್ ಅಲ್ಲಿ. ಇದು ಕಂಪ್ಲೀಟ್ ಸೆಟ್ ಗುರು. ಇದು ನೋಡಿ, ಇಲ್ಲೊಂದು ಮಿಸ್ಟ್ರಿ ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮನೆಗೆ ಬೇಕಾಗಿರೋ ಐಟಮ್, ಇಲಿನ ಸಾಯಿಸೋ ಒಂದು ಮ್ಯಾಟು, ರಿಮೋಟ್ಗಳು, ಚಿಕ್ಕ ಪುಟ್ಟ ಐಟಮ್ಸ್ಗಳು, ಡಿಜಿಟಲ್ ಥರ್ಮೋಮೀಟರ್ ಕೂಡ ಇದೆ. ಇದು ನೋಡಕ್ಕೆ SSD ಎನ್ಕ್ಲೋಜರ್ ತರ ಇದೆ. ಎಕ್ಸಾಕ್ಟ್ ಆಗಿ ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವು ಕೇಬಲ್ಸು, ಆಮೇಲೆ ಕೆಲವು ಐಟಮ್ಸ್. ಇವಾಗ ನಾನ್ ಪರ್ಚೇಸ್ ಮಾಡಿರೋ ಕೆಲವು ಡಬ್ಬ ಐಟಮ್ಸ್ಗಳು. ಯಾಕೆ ಡಬ್ಬ ಅಂತೀನಿ ಅಂತ ಕೇಳ್ತಿದ್ದೀರಾ? ಯಾಕಂದ್ರೆ ನಾನು ಹೋಗಿದ್ದು ಲಾಸ್ಟ್ ಬ್ಯಾಚ್ ಕಣ್ರಿ. ಸೊ ಅಲ್ಲಿ ಏನು ಉಳಿತಾಯ ಇರುತ್ತೆ ನೀವೇ ಹೇಳಿ. ಓಪನ್ ಮಾಡಿ ಒಂದೊಂದಾಗಿ ಐಟಮ್ಸ್ ಏನೇನಿದೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ನಾನು ಕೂಡ ಈ USB ಹಬ್ನ ಬ್ಯಾಸ್ಕೆಟಲ್ಲಿ ಹಾಕೊಂಡಿದ್ದೆ. ಇದನ್ನ ಮುಂದೆ ವಿಡಿಯೋದಲ್ಲಿ ಹೆಂಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆಕ್ಚುಲಿ ಇದು 2 ಐಟಮ್ಸ್ನ ಹಾಕೊಂಡಿದ್ದೆ ಬ್ಯಾಸ್ಕೆಟಲ್ಲಿ. ಆಮೇಲೆ ಈ ಐಫೋನ್ದು ಕ್ಯಾಮ್ರಾ ಲೆನ್ಸ್ ಪ್ರೊಟೆಕ್ಟರ್ನ ತಗೊಂಡಿದ್ದೆ. ಇವೆಲ್ಲ ಆಕ್ಚುಲಿ ಒಂದೇ ಮಾಡಲು, ಐಫೋನ್ 16 Pro ಮತ್ತೆ 16 Pro Maxದು, ಬಟ್ ಎಲ್ಲಾನು ಸೀಲ್ಡ್ ಪೇಸು. ನೆಕ್ಸ್ಟ್ ಒಂದು ಕೇಬಲ್ನ ತಗೊಂಡಿದ್ದೆ. ಈ ಕೇಬಲ್ ಯಾವ್ದು ಅಂತ ಕೂಡ ನೋಡಿಲ್ಲ, ಹಂಗೆ ಎತ್ಕೊಂಡು ಬ್ಯಾಸ್ಕೆಟಲ್ಲಿ ಹಾಕಿದೆ. ಮುಂದೆ ಈ ಕೇಬಲ್ನ ಓಪನ್ ಮಾಡಿ ತೋರಿಸ್ತೀನಿ ಇದು ಯಾವ್ದು ಅಂತ. ನೆಕ್ಸ್ಟ್ ಬಂದು ಈ ವಾಕಿ ಟಾಕಿನ ನಾನು ತಗೊಂಡಿದ್ದೆ. ಇದು ಆಕ್ಚುಲಿ ಮಕ್ಕಳ ಆಟ ಆಡೋ ಥರ ವಾಕಿ ಟಾಕಿ. ಇದು ಕೂಡ ಪ್ರೈಸ್ ಆಲ್ಮೋಸ್ಟ್ 700 to 800 ಇದೆ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಓಪನ್ ಮಾಡಿದ ಕೂಡಲೇ ವಾಕಿ ಟಾಕಿ ನೀವು ನೋಡ್ಬೋದು. 2 ವಾಕಿ ಟಾಕಿ ಇರೋದು, ಇದರಲ್ಲಿ ಬೇರೆ ಏನು ಐಟಮ್ ಇಲ್ಲ. ಬ್ಯಾಟ್ರಿ ಹಾಕಿ ಹಂಗೆ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಡಿಸ್ಟೆನ್ಸ್ ಅಷ್ಟೇನು ಬರಲ್ಲ, ಇದು ಮಕ್ಳಿಗಂತ ಇರೋದು. ಅದಾದ್ಮೇಲೆ ಯಾವ ಐಟಮ್ ತಗೊಳ್ಳೋದಂತಾನೆ ಗೊತ್ತಾಗಿಲ್ಲ. ಆಮೇಲೆ ಈ ಅಶ್ವಗಂಧನ ತಗೊಂಡೆ. ಇದು ಏನಕ್ಕೆ ತಗೊಂಡೆ ಅಂತಾನೆ ನನಗೆ ಗೊತ್ತಿಲ್ಲ. ಇದ್ರ ಯೂಸಸ್ ಏನು, ಇದು ಯೂಸ್ಫುಲ್ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಆಕ್ಚುಲಿ ಟ್ಯಾಬ್ಲೆಟ್ಸ್ ತರ ಇರೋದು, ನೋಡಿ ನೀವೇ. ಅದಾದ್ಮೇಲೆ ಈ ಬ್ಲೂಟೂತ್ ಅಡಾಪ್ಟರ್ ಒಂದು ಪರ್ಚೇಸ್ ಮಾಡಿದ್ದೆ. ಇದೆಲ್ಲ ಇವಾಗ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಓಕೆ. ಇವೆಲ್ಲ ಬಿಟ್ರೆ ನಾನು ಈ ಒಂದು ಆಯಿಲ್ ಸ್ಪ್ರೇ ಮಾಡೋ ಜಾರ್ನ ತಗೊಂಡಿದ್ದೆ. ಇದು ಆಕ್ಚುಲಿ ದೋಸೆ ಗೀಸೆ ಮಾಡ್ತೀರಾ ಅಂದ್ರೆ ತುಂಬಾನೇ ಯೂಸ್ಫುಲ್. ಗ್ಲಾಸ್ ಅಲ್ಲಿ ಬೇರೆ ಇದೆಯಾ, ಸೊ ಪ್ರೀಮಿಯಂ ಇದೆ. ಇದಷ್ಟೇ ಅಲ್ಲ, ಇದರ ಜೊತೆ ಇನ್ನಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ ತಗೊಂಡಿದ್ದೆ. ಅದರಲ್ಲಿ ಅಯನ್ ಬಾಕ್ಸ್ ಸ್ಟ್ಯಾಂಡ್ ಕವರು, ಡಿಶ್ ವಾಶ್ ಲಿಕ್ವಿಡ್, ಟಾಯ್ಲೆಟ್ ಕ್ಲೀನರ್ ಮತ್ತೆ ಇನ್ನಷ್ಟು ಐಟಮ್ಸ್. ಸೊ ನೋಡಿ, ಇದೇ ಕೇಬಲ್ ನಾನು ಪರ್ಚೇಸ್ ಮಾಡಿದ್ದು. ಇದು ಆಕ್ಚುಲಿ ಲ್ಯಾನ್ ಕೇಬಲ್. ಇದು ಮೋಸ್ಟ್ಲಿ 5 meters ಇರಬೇಕು. ಆ್ಯಂಡ್ ಇದು 10 GB ಈಥರ್ನೆಟ್ ಕೇಬಲ್. ಇದು ಸಿಲ್ವರ್ ಲೈನಿಂಗ್ ನೋಡ್ಬೋದು ನೀವು. ನನಗಂತೂ ಇದು ಯೂಸ್ ಇಲ್ಲ, ಇದನ್ನ ಸೇಲೆ ಮಾಡ್ತೀನಿ ನಾನು. ಅದಾದ್ಮೇಲೆ ಈ ಬ್ಲೂಟೂತ್ ಅಡಾಪ್ಟರ್ ತೋರಿಸಿದ್ನಲ್ಲ, ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ಕಾರಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇನ್ನು. ಆಮೇಲೆ ಈ ಲೆನ್ಸ್ ಪ್ರೊಟೆಕ್ಟರ್ಸು, ಇದು ಆ್ಯಕ್ಚುಲಿ 16 Pro Max ಮತ್ತು 16 Proದು. ಇದನ್ನು ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಸೀಲ್ಡ್ ಆಗಿದೆ. ಒಂದೊಂದಕ್ಕೂ ಪ್ರೈಸು 900 ರೂಪಾಯಿ ಅಂತ ಇದೆ ಇದ್ರದ್ದು. ಸೊ ಈ ಒಂದು ಹಬ್ ಬಂದು USB 3.0 ಹಬ್ಬು. ಇದರಲ್ಲಿ ಟೈಪ್ ಸಿ ಮತ್ತು 2 ಟೈಪ್ ಎ ಬಂದ್ಬಿಡುತ್ತೆ. ಇದು ತುಂಬಾ ಫಾಸ್ಟ್ ಹಬ್ ಅನಿಸುತ್ತೆ. ಇದು ಆ್ಯಕ್ಚುಲ್ ಆಗಿ ನೋಡೋಕ್ಕೆ ಹಿಂಗೆ ಕಾಣುತ್ತೆ. ಇದ್ರದ್ದು ಪ್ರೈಸ್ ಕೂಡ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಫೈನಲ್ ಆಗಿ ನಾನು ಮುಂಚೆನೇ ಹೇಳ್ದಂಗೆ ಥರ್ಮಲ್ ಪ್ರಿಂಟರು. ಇದು ಆ್ಯಕ್ಚುಲಿ ಬ್ಯಾಸ್ಕೆಟಲ್ಲ, ಇದನ್ನ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಿದ್ವಿ. ಇದು ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಕ್ತು. ಕಂಪ್ಲೀಟ್ ಬಾಕ್ಸ್ ಪೀಸ್ ಎಲ್ಲ ಐಟಮ್ಸು ಇದರಲ್ಲೇ ಇದೆ. ಆ್ಯಕ್ಚುಲಿ ಓಪನ್ ಬಾಕ್ಸ್ ಅನ್ಬೋದು. ನೀವೇ ನೋಡಿ ಹೆಂಗ್ ನೀಟ್ ಅಂಡ್ ವೆಲ್ ಕಂಡೀಷನ್ ಅಲ್ಲಿ ಇದೆ. ಇದು ಎವ್ರಿ ಕಾಮ್ ಅನ್ನೋ ಬ್ರ್ಯಾಂಡ್ದು. ಆನ್ಲೈನಲ್ಲಿ 2200 ರೂಪಾಯಿ ಇದೆ ಪ್ರೈಸು. ಆ್ಯಕ್ಚುಲಿ ಇದು ಇನ್ನೂ ಜಾಸ್ತಿ ಪ್ರೈಸ್. ಇದು ಬರೀ ಒಂದು ವೆಬ್ಸೈಟಲ್ಲಿ ಈ ಪ್ರೈಸಿಗೆ ಸಿಗ್ತಾ ಇದೆ.